ಇನ್ನು ಈ ಘಟನೆ ಕುರಿತಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಹುಲ್ ಅಖಿಲೇಶ್ ಕೇಜ್ರಿವಾಲ್ನ ಪೋಸ್ಟರ್ ಹಾಕಿದ್ರು. ಪೊಲೀಸರು ಕ್ರಮ ಕೈಗೊಂಡರೂ ಕೂಡ ಠಾಣೆ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಮೈಸೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಕಮಿಷನರ್ ಮೇಲೂ ಕಲ್ಲು ತೂರಾಟ ಆಗಿದೆ. ಉದಯಗಿರಿಯ ಒಂದಷ್ಟು ಪುಂಡರು ಈ ಕೆಲಸ ಮಾಡಿದ್ದಾರೆ. ಈ ಕೃತ್ಯವನ್ನು ನಾನು ಖಂಡಿಸ್ತೇನೆ ಎಂದಿದ್ದಾರೆ ಪ್ರತಾಪ್ ಸಿಂಹ. ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ 3 ಚಿತ್ರಗಳಿರುವಂತಹ ಒಂದು ಪೋಸ್ಟರ್ನ ಮಾಡಿ ಅದನ್ನು 3 ಇಡಿಯಟ್ಸ್ ಅಂತ ಹೇಳಿ ಹಾಕಿ ಯಾವುದೋ ವಾಟ್ಸಪ್ಪಲ್ಲಿ ಬಂದಂತಹ ಒಂದು ಪೋಸ್ಟನ್ನು ಇಟ್ಕೊಂಡು ಅದಕ್ಕೆ ಪೊಲೀಸರು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ಕ್ರಮವನ್ನು ಕೈಗೊಂಡೂ ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಏಕಾಏಕಿ ಪುಂಡ ಮುಸಲ್ಮಾನರು ಆಕ್ರಮಣವನ್ನು ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಮೇಲೆ, ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಅಲ್ಲಿ ACP DCP ಇರ್ಬೋದು, ಕಮಿಷನರು ಸ್ಥಳಕ್ಕೆ ಬಂದರೂ ಕೂಡ ಅವ್ರ ಮೇಲೂ ಕೂಡ ಕಲ್ಲು ಬಿಸಾಡಿದ್ದಾರೆ. ಇದು ಮೈಸೂರಿನಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವ ರೀತಿಯಲ್ಲಿ ಉದಯಗಿರಿ ವ್ಯಾಪ್ತಿನಲ್ಲಿರುವಂಥ ಒಂದಷ್ಟು ಜನ ಪುಂಡರು ಈ ಕೆಲಸವನ್ನು ಮಾಡಿದ್ದಾರೆ. ಈ ಘಟನೆಯನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ. ಇದು ಕಳೆದ ಒಂದು 15 ವರ್ಷಗಳಿಂದಲೂ ಕೂಡ ಈ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಪೊಲೀಸರನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಕೃತ್ಯಗಳು ನಡೀತಾನೆ ಬರ್ತಾ ಇದ್ದಾವೆ. ಇವತ್ತು ಮೈಸೂರಿನಲ್ಲಿ ಈ ಟಿಪ್ಪು ಸಂತತಿಯವರು ಕಾನೂನನ್ನು ರಕ್ಷಣೆ ಮಾಡುವಂಥ ಪೊಲೀಸರನ್ನೇ ಇವತ್ತು ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ರೀತಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗ್ತಾಯಿದೆ ಅನ್ನೋದಕ್ಕೊಂದು ದ್ಯೋತಕವಾಗಿದೆ. ಇವತ್ತು ಒಂದೊಂದು ಘಟನೆಗಳು ಕೂಡ ಈ ತಾಲಿಬಾನಿ ಸರ್ಕಾರ ಬಂದಿರೋದಂತ ತೋರಿಸ್ತಾ ಇದೆ. ನಾವು ಈ ಘಟನೆನ ಕಡಾಖಂಡಿತವಾಗಿ ಖಂಡಿಸ್ತೀವಿ. ರಾಹುಲ್ ಗಾಂಧಿ ಇದು ಉದಯಗಿರಿ ನಡೆದಂತಹ ಹೈ ಡ್ರಾಮಾ ಕುರಿತಂತೆ ವಿಪಕ್ಷ ನಾಯಕರ ಮಾತುಗಳು. ಉದಯಗಿರಿಯಲ್ಲಿ ಒಂದಷ್ಟು ಪುಂಡ್ರು ಈ ಕೆಲಸ ಮಾಡಿದ್ದಾರೆ, ಕೃತ್ಯವನ್ನು ಖಂಡಿಸ್ತೇನೆ ಅಂತ ಪ್ರತಾಪ್ ಸಿಂಹ ನುಡಿದಿದ್ದಾರೆ. ಜೊತೆಗೆ ಈ ಬಗ್ಗೆ ಆಗಲೇ ಬಿಜೆಪಿ ನಾಯಕ, ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದರು. ಅವರು ಕೂಡ ಈ ಘಟನೆಯನ್ನು ಖಂಡಿಸ್ತೇನೆ, ಜೊತೆಗೆ ಹಿಂದೂಗಳ ರಕ್ಷಣೆಯಾಗಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಸಚಿವರುಗಳಿಂದಲೂ ಕೂಡ ಪ್ರತಿಕ್ರಿಯೆ ವ್ಯಕ್ತ ಆಯಿತು. ಈ ಉದಯಗಿರಿ ಘಟನೆಗೆ ಸಂಬಂಧಪಟ್ಟಂತೆ ಆ ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋದ್ರು ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು ರಾಜಣ್ಣ. ಅದು ಮುಸ್ಲಿಂ ಬಾಹುಳ್ಯದ ಪ್ರದೇಶ, ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ವಾ ಅನ್ನುವಂತಹ ಆಕ್ರೋಶವನ್ನು ಹೊರಹಾಕಿದ್ರು ಸಚಿವ ರಾಜಣ್ಣ. ಒಂದು ಪೋಸ್ಟ್ ಬಹಳ ದೊಡ್ಡ ಗಲಾಟೆಗೆ ಕಾರಣ ಆಯಿತು. ಈ ಘಟನೆಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರಾಮ್, ಉದಯಗಿರಿ ಈ ಗಲಾಟೆಗೆ ಸಂಬಂಧಪಟ್ಟಂತೆ ಏನೇನು ಕ್ರಮಗಳಾಗ್ತಾ ಇದೆ, ಜೊತೆಗೆ ಏನೇನು ಸಾಕ್ಷ್ಯಗಳನ್ನ ಕಲೆ ಹಾಕಲಾಗ್ತಾ ಇದೆ? ಯಾಕಂದ್ರೆ ಪೋಸ್ಟ್ ಹಾಕಿದವನನ್ನ ಅರೆಸ್ಟ್ ಮಾಡಲಾಗಿದೆ, ಆದ್ರೆ ಅದರಿಂದ ಉದ್ರಿಕ್ತಗೊಂಡು ಈ ಕಿಡಿಗೇಡಿಗಳೇನು ಧ್ವಂಸ ಮಾಡಿದ್ರು ಅವರ ವಿರುದ್ಧ ಏನು ಕ್ರಮ ಆಗ್ತಾ ಇದೆ? ಪ್ರತಿಮಾ, ಖಂಡಿತವಾಗಿಯೂ ಪೋಸ್ಟ್ ಹಾಕಿದ ಬಗ್ಗೆ ಒಂದು FIR ಸಹ ದಾಖಲಾಗಿದೆ. ಆತನನ್ನು ಬಂಧಿಸುವಂತಹ ಕೆಲಸ ಸಹ ಆಗಿದೆ. ಇದೀಗ ಆಗಿರುವಂಥದ್ದು ನಿನ್ನೆ ರಾತ್ರಿ ಏನು ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಕಲ್ಲು ತೂರಾಟ ಮಾಡಿರುವಂಥದ್ದು ಮತ್ತೆ ಪೊಲೀಸ್ ವಾಹನವನ್ನು ಜಖಂಗೊಳಿಸಿರುವಂಥದ್ದು ಯಾರು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಲಿಕ್ಕೆ ವಿಶೇಷ ತಂಡವನ್ನು ರಚಿಸಲಾಗಿದೆ. ನಾನೀಗ ಉದಯಗಿರಿ ಪೊಲೀಸ್ ಠಾಣೆಯ ಬಳಿ ಇದ್ದೇನೆ. ಈ ಉದಯಗಿರಿ ಪೊಲೀಸ್ ಠಾಣೆಯ ಬಳಿ ಸುತ್ತಮುತ್ತ ಇರುವಂತಹ CC ಕ್ಯಾಮೆರಾಗಳಲ್ಲಿರುವಂತಹ ದೃಶ್ಯಗಳನ್ನು ಆಧರಿಸಿ ಏನು ಯಾರು ನಿನ್ನೆ ಆ ರೀತಿ ಕಲ್ಲು ತೂರಾಟವನ್ನು ಮಾಡಿದ್ರು ಅವರನ್ನು ಪತ್ತೆ ಹಚ್ಚಲಿಕ್ಕೆ ಪೊಲೀಸರಿಗೆ ಮುಂದಾಗಿದ್ದಾರೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಪೊಲೀಸರ ವಿಶೇಷ ತಂಡ ಈಗಾಗಲೇ ಆ ಒಂದು ಉದಯಗಿರಿ ಪೊಲೀಸ್ ಠಾಣೆಯ ಸುತ್ತಮುತ್ತ ಇರುವಂತಹ ಅಂಗಡಿಗಳಿಗೆ ಎಡತಾಗ್ತಾ ಇದ್ದಾರೆ. ಮತ್ತೆ ಅಲ್ಲಿರುವಂತಹ CC ಕ್ಯಾಮ್ರಾವನ್ನು ಪರಿಶೀಲಿಸಿ ಆ DVR ಅನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಸೊ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿರುವಂತಹ ಒಬ್ಬ ಪೊಲೀಸ್ ಸಿಬ್ಬಂದಿಯ ಕೈಯಲ್ಲಿ ಆ DVR ಸಹ ಇದೆ. ಅಂದರೆ ನಿನ್ನೆ ಕಲ್ಲು ತೂರಾಟ ಮಾಡಿದಂತಹ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಸ್ತೆಯಲ್ಲಿ ಜಮಾಯಿಸಿದ್ರು. ಅದರಲ್ಲೂ ಸಹ ಏನು DCPಯ ವಾಹನಕ್ಕೆ ಕಲ್ಲು ತೂರಾಟವನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಇಲ್ಲಿರುವಂತಹ ಅಂದ್ರೆ ಅಡ್ಡ ರಸ್ತೆಗಳೇನಿದೆ, ಅಡ್ಡ ರಸ್ತೆಯ ಮುಖಾಂತರವಾಗಿ ಕಲ್ಲು ತೂರಾಟ ನಡೆದಿತ್ತು. ಹೀಗಾಗಿ ಆ ರಸ್ತೆಯಲ್ಲಿ ಇರುವಂತಹ CC ಕ್ಯಾಮೆರಾಗಳನ್ನು ಪರಿಶೀಲಿಸಿ ಅಲ್ಲಿರುವಂತಹ ದೃಶ್ಯಾವಳಿಗಳನ್ನು ಆಧರಿಸಿ ಅವರನ್ನು ಬಂಧಿಸುವಂತ ಕಾರ್ಯಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಇದರ ಜೊತೆಗೆ ಸ್ಥಳೀಯರು ಸಹ ಸಾಕಷ್ಟು ಮೊಬೈಲ್ನಲ್ಲಿ ವಿಡಿಯೋಗಳನ್ನು ಮಾಡಿದ್ರು. TV9ಗೂ ಸಹ ಸಾಕಷ್ಟು ವಿಡಿಯೋ ಲಭ್ಯವಾಗಿತ್ತು. ಅದರಲ್ಲಿ ಖುದ್ದು DCP ಅವರ ಒಂದು ಕಾರ್ ಏನು ಬರ್ತಾ ಇತ್ತು, ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡುವಂತಹ ಗುಂಪಿನ ಏನಿತ್ತು ಅಲ್ಲಿ ಮುಖಗಳನ್ನು ಪರಿಚಯದವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಅವ್ರು ಯಾರ್ಯಾರು ಅಂತೇಳಿ ಗುರುತು ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಮೊದಲು ಪೊಲೀಸರು ಮುಂದಾಗಿದ್ದಾರೆ.
ಹೀಗಾಗಿ CC ಕ್ಯಾಮ್ರಾ ಅಳವಡಿಸಿರುವಂತಹ ಎಲ್ಲ ಅಂಗಡಿಗಳಿಗೂ ಖುದ್ದು ಪೊಲೀಸರೇ ಭೇಟಿಯನ್ನು ನೀಡ್ತಾ ಇದ್ದಾರೆ. ಭೇಟಿ ನೀಡಿ ಅವ್ರ ಜೊತೆ ಮಾತುಕತೆ ಮಾಡಿಸಿ ಅಲ್ಲಿದ್ದಂತಹ CC ಕ್ಯಾಮ್ರಾಗಳಲ್ಲಿ ಮೊದಲು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ಒಂದು ಗಲಭೆಯ ದೃಶ್ಯಗಳು ಸೆರೆಯಾಗಿದ್ರು ಸಹ ಆ DVR ಅನ್ನೇ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಮುಖವಾಗಿ ತಾವು ಹೇಳದಂತೆ ಒಂದು ಕಡೆ ಆತ ಏನು ವಿವಾದಿತ ಪೋಸ್ಟರನ್ನು ಹಾಕಿದ್ದ, ಆ ವಿವಾದಿತ ಪೋಸ್ಟರ್ನ ನಂತರ ಆತನ ಬಂಧಿಸಲಾಗಿತ್ತು. ಬಂಧಿಸಿದ ನಂತರ ಅದು ಎಲ್ಲವೂ ಆದ ನಂತರ ಆ ಘಟನೆ ಬಗ್ಗೆ ಸಾಕಷ್ಟು ಮನವರಿಕೆ ಮಾಡಿಕೊಟ್ಟರು ಸಹ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತಹ ಗುಂಪು ಆ ಕಲ್ಲು ತೂರಾಟವನ್ನು ನಡೆಸಿತ್ತು. ಮತ್ತೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರುವಂಥದ್ದು ಈ ಒಂದು ಉದಯಗಿರಿ ಪೊಲೀಸ್ ಠಾಣೆಯ ಸ್ವಲ್ಪದ ದೂರದಲ್ಲಿರುವಂತಹ ಒಂದು ಪ್ರಾವಿಷನ್ ಸ್ಟೋರ್ ಇದೆ. ಅಲ್ಲಿ 2 CC ಕ್ಯಾಮ್ರಾಗಳನ್ನು ಈ ಭಾಗದಲ್ಲಿ ಅಳವಡಿಸಲಾಗಿದೆ. ಯಾಕಂದರೆ ಈ ರೀತಿಯಾದಂತಹ ಅಡ್ಡ ರಸ್ತೆ ಏನಿತ್ತು, ಅಡ್ಡ ರಸ್ತೆಯ ಮುಖಾಂತರವಾಗಿ ಬಂದು ಆ ಒಂದು ಕಲ್ಲು ತೂರಾಟ ನಡೆಸುವಂಥ ಕೆಲಸ ಆಗಿತ್ತು. ಹೀಗಾಗಿ ಯಾವ್ಯಾರು ಓಡಾಟವನ್ನು ನಡೆಸಿದ್ರು ಇವೆಲ್ಲವನ್ನು ಪತ್ತೆ ಹಚ್ಚುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈಗ ಪೊಲೀಸರಿಗಿರುವಂತಹ ಸವಾಲಂದ್ರೆ ಒಂದು ಕಡೆ ಏನೋ ಅವನ ಆರೋಪಿ ವಿವಾದಿತ ಪೋಸ್ಟರ್ ಅನ್ನು ಹಾಕಿದ್ದ, ಆತನನ್ನು ಬಂಧಿಸಲಾಗಿದೆ, ಆತನ ಜೈಲಿಗೂ ಸಹ ಕಳಿಸಲಾಗಿದೆ. ಆದರೆ ಇದಾದ ನಂತರ ಸಾಕಷ್ಟು ಮನವರಿಕೆ ಮಾಡಿಕೊಟ್ಟರು ಸಹ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳೋದು ಸಹ ಕಾನೂನನ್ನು ಕೈಗೆ ತೆಗೆದುಕೊಂಡು ಕಲ್ಲು ತೂರಾಟವನ್ನು ಯಾರು ನಡೆಸಿದ್ರು, ಪೊಲೀಸರ ಮೇಲೆ ಹಲ್ಲೆಗೆ ಯಾರು ಮುಂದಾಗಿದ್ರು ಅವರೆಲ್ಲರನ್ನ ಪತ್ತೆ ಹಚ್ಚಿ ಅವರಿಗೂ ಸಹ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕು. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇದ್ರು, ಅದರಲ್ಲಿ ಕಲ್ಲು ತೂರಾಟ ನಡೆಸಿದವರು ಯಾರು ಇವೆಲ್ಲವನ್ನ ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ಈಗ ವಿಶೇಷ ತಂಡದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿರುವಂತಹ ಕಾನೂನು ಸುವ್ಯವಸ್ಥೆ ADGP ಇರ್ಬೋದು, ಮತ್ತು ಪೊಲೀಸ್ ಕಮಿಷನರ್, ಅದೇ ರೀತಿಯಾಗಿ ಮೈಸೂರು ಜಿಲ್ಲೆಯ SP ಎಲ್ಲರೂ ಸಹ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ. ಸಭೆ ನಿರಂತರವಾಗಿ ನಡೀತಾ ಇದೆ. ಸಭೆಯ ನಂತರ ಯಾವ ರೀತಿಯಾದಂಥ ಕಾರ್ಯಾಚರಣೆ ಮಾಡಬೇಕು ಮತ್ತು ಯಾವ ರೀತಿ ಮುಂದೆ ಈ ಕಾನೂನು ಸುವ್ಯವಸ್ಥೆನ ಹತೋಟಿಗೆ ತರುವಂಥ, ಯಾಕಂದರೆ ಪರಿಸ್ಥಿತಿ ತಿಳಿಯಾಗಿದ್ರು ಸಹ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ. ಯಾವ ರೀತಿ ನಿಭಾಯಿಸಬೇಕು ಈ ಬಗ್ಗೆ ಸಭೆಯನ್ನು ಸಹ ನಡೆಸಲಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಾಮ್ ತಮ್ಮೆಲ್ಲ ಮಾಹಿತಿಗೆ.